ವರ್ಧಮಾನ ಮಹಾವೀರ ರವರ ಜೀವನ ಚರಿತ್ರೆ. ವರ್ಧಮಾನ ಮಹಾವೀರ ಅವರು ಜೈನ ಧರ್ಮದ 24ನೇ ತೀರ್ಥಂಕರರಾಗಿದ್ದು ಅಹಿಂಸೆಯ ಮಹಾನ್ ಪ್ರಚಾರಕರಾಗಿದ್ದರು. ಇವರು ಕ್ರಿಸ್ತಪೂರ್ವ 599ರಲ್ಲಿ ಇಂದಿನ ಬಿಹಾರ್ ರಾಜ್ಯದಲ್ಲಿರುವ ಕುಂಡಲ ಗ್ರಾಮದಲ್ಲಿ ಜನಿಸಿದರು. ಮಹಾವೀರರ ತಂದೆಯ ಹೆಸರು ಸಿದ್ಧಾರ್ಥ ಹಾಗೂ ತಾಯಿಯ ಹೆಸರು ತ್ರಿಶಲಾ. ಇವರ ಪತ್ನಿ ಯಶೋದೆ, ಮಗಳು ಪ್ರಿಯದರ್ಶಿನಿ. ಮಹಾವೀರರ ಮೊದಲ ಹೆಸರು ವರ್ಧಮಾನ ಆಗಿತ್ತು. ಇವರು ಇಕ್ಷ್ವಾಕು ರಾಜವಂಶಕ್ಕೆ ಸೇರಿದವರಾಗಿದ್ದರು. ಮಹಾವೀರರು ಚಿಕ್ಕವರಿಂದಲೇ ಶಾಂತ, ಧೈರ್ಯಶಾಲಿ ಮತ್ತು ಆತ್ಮನಿಷ್ಠ ಗುಣಗಳನ್ನು ಹೊಂದಿದ್ದರು. ಇವರು ಬಾಲ್ಯದಲ್ಲೇ ಧೈರ್ಯ ಮತ್ತು ಸಾಹಸ ತೋರಿದ ಕಾರಣ ಜನರು ಇವರನ್ನು ಮಹಾವೀರ ಎಂದು ಕರೆದರು. ಮಹಾವೀರರು ರಾಜಕುಮಾರರಾಗಿದ್ದರೂ ಲೋಕ ಜೀವನದ ವೈಭವ, ಐಶ್ವರ್ಯ ಮತ್ತು ಸೌಖ್ಯಗಳ ಬಗ್ಗೆ ಆಸಕ್ತಿ ತೋರಲಿಲ್ಲ. ಇವರಿಗೆ ಮಾನವ ಜೀವನದ ದುಃಖ, ಜನನ ಮರಣ ಚಕ್ರ ಮತ್ತು ಆತ್ಮಶುದ್ಧಿ ಕುರಿತು ಆಳವಾದ ಚಿಂತನೆ ಇತ್ತು. ಇವರು 30ನೇ ವಯಸ್ಸಿನಲ್ಲಿ ಸನ್ಯಾಸ ಜೀವನವನ್ನು ಸ್ವೀಕರಿಸಿ 12 ವರ್ಷಗಳ ಕಾಲ ಕಠಿಣ ತಪಸ್ಸು ಮತ್ತು ಧ್ಯಾನ ಮಾಡಿದರು. 12 ವರ್ಷದ ತಪಸ್ಸಿನ ನಂತರ ಮಹಾವೀರರಿಗೆ ಕೇವಲ ಜ್ಞಾನ ದೊರಕಿತು. ಕೇವಲ ಜ್ಞಾನವೆಂದರೆ ಪರಿಪೂರ್ಣ ಜ್ಞಾನ. ಈ ಜ್ಞಾನದಿಂದ ಅವರು ಸತ್ಯವನ್ನು ಪೂರ್ಣವಾಗಿ ಅರಿತುಕೊಂಡರು. ಮಹಾವೀರರ ಬೋಧನೆಯ ಮುಖ್ಯ ತತ್ವಗಳು ಅಹಿಂಸೆ, ಸತ್ಯ, ಆಸ್ತೇಯ, ಕಳ್ಳತನ ಮಾಡದಿರು, ಅಪರಿಗ್ರಹ, ಅತಿಯಾದ ಆಸೆ ಬಿಡುವುದು ಮತ್ತು ಬ್ರಹ್ಮಚರ್ಯ. ಇವುಗಳನ್ನು ಜೈನ ಧರ್ಮದ ಪಂಚ ಮಹಾವ್ರತಗಳು ಎಂದು ಕರೆಯುತ್ತಾರೆ. ಮಹಾವೀರರ ಗುರುಗಳು ಮಸ್ಕಾಲಿ ಗೋಸಲ ಪುತ್ತ. ಇವರ ಬೋಧಕ ಭಾಷೆ ಪ್ರಾಕೃತ. ಮಹಾವೀರರು ಸುಮಾರು 30 ವರ್ಷಗಳ ಕಾಲ ಭಾರತ ದೇಶದ ವಿವಿಧ ಭಾಗಗಳಲ್ಲಿ ಸಂಚರಿಸಿ ತಮ್ಮ ಬೋಧನೆಗಳನ್ನು ಪ್ರಚಾರ ಮಾಡಿದರು. ಕ್ರಿಸ್ತಪೂರ್ವ 527ರಲ್ಲಿ ಪಾವಾಪುರಿಯಲ್ಲಿ ನಿರ್ವಾಣ ಹೊಂದಿದರು. ಇವರ ನಿರ್ವಾಣ ದಿನವನ್ನು ಜೈನರು ಮಹಾವೀರ ನಿರ್ವಾಣ ದಿನವಾಗಿ ಆಚರಿಸುತ್ತಾರೆ. ವರ್ಧಮಾನ ಮಹಾವೀರರು ಮಾನವ ಕುಲಕ್ಕೆ ಶಾಂತಿ, ಅಹಿಂಸೆ ಮತ್ತು ಸತ್ಯದ ಮಾರ್ಗವನ್ನು ತೋರಿದ ಮಹಾನ್ ವ್ಯಕ್ತಿ. ಅವರ ಜೀವನ ಚರಿತ್ರೆ ನಮಗೆ ಸರಳತೆ, ತ್ಯಾಗ ಮತ್ತು ಧರ್ಮನಿಷ್ಠೆ ಜೀವನದ ಮಹತ್ವವನ್ನು ಕಲಿಸುತ್ತದೆ.